ತುಂಬ ಸಂಪಾದನೆ ಮಾಡ್ತೀರ ಈ ವರ್ಷ. ಉಚ್ಚ ಸ್ಥಾನದ ಬಳಿ ಸೂರ್ಯನಿದ್ದಾನೆ. ಮೀನರಾಶಿಯ ಸ್ಥಿತನಾಗಿ ಸೂರ್ಯ ನಿಂತುಕೊಂಡು ಬಿಟ್ಟರೆ ಅವ್ರಿಗೆ ದುಡ್ಡು ಕೊರತೆ ಬರೋಲ್ಲ. ನಿಮ್ಗೆ ಹೆಂಗೆ ಅಂದರೆ ಈ ವರ್ಷ 1500 ರೂಪಾಯಿ ಸಂಪಾದನೆ, ಖರ್ಚು ಬಂದು ಬರೀ 250 ರೂಪಾಯಿ ಅಷ್ಟೇ. ಆದರೆ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಪರಸ್ಥಳವಾಸಿ ಆಗ್ತೀರ. ಪರಸ್ಥಳದಲ್ಲಿ ಉದ್ಯೋಗ, ಅನಾರೋಗ್ಯ ಬಾಧೆಗಳು ಕಾಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಶುಕ್ರ ವಕ್ರ. ಮನೆಯ ಕುಟುಂಬದಲ್ಲಿ ಸ್ತ್ರೀಯರಿಂದ ನೋವುಗಳು ತಿನ್ನತಕ್ಕಂಥದ್ದು, ಅತ್ತೆ ಸೊಸೆ ಜಗಳನೋ, ಅಕ್ಕ ತಂಗಿ ಜಗಳನೋ, ಓರಗಿತಿಯರ ಜಗಳನೋ, ಯಾವುದೋ ಸ್ತ್ರೀಯಿಂದ ಸಮಸ್ಯೆಗೆ ಒಳಗಾಗತಕ್ಕಂಥದ್ದಾಗುತ್ತೆ. ಅದರಲ್ಲೂ ಡೈವರ್ಸ್ ಸಮಸ್ಯೆಗಳೇನಾದರೂ ಇರತಕ್ಕಂಥವರಿಗೆ 100% ಅದು ಕೋರ್ಟಿನವರೆಗೂ ತೊಗೊಂಡೋಗಿ ನಿಲ್ಲಿಸಿ ಬಾಧೆ ಮಾಡಿ ಸೂಟ್ ಹಾಕಿ ಬಿಡ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಮನೆಯಲ್ಲಿ ಯಾರಿಗೋ ದೊಡ್ಡವರಿಗೆ ಅನಾರೋಗ್ಯ ಬಾಧೆಗಳು ಕಾಡತಕ್ಕಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಪ್ರಾಜೆಕ್ಟ್ಗಳಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಧನ ಸಂಪಾದನೆಯನ್ನು ನೋಡ್ತೀರಾ. ಫೈನಾನ್ಷಿಯಲ್ ಅಡ್ವೈಸರ್ ಆಗಿ, ಅಕೌಂಟಿಂಗ್ ಅಡ್ವೈಸರ್ ಆಗಿ, ಟೀಚರ್ ಆಗಿ, ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಡಾಕ್ಟರ್ ಆಗಿ, ಈ ಒಂದು ಲಾಯರ್ ಆಗಿ, ಜಡ್ಜ್ಗಳಾಗಿ ಇರತಕ್ಕಂಥವ್ರಿಗೆ ಒಳ್ಳೆ ಗೌರವ, ಸ್ಥಾನ, ಪದವಿ, ಪ್ರತಿಷ್ಠೆ, ಹೆಸರು, ಕೀರ್ತಿ ತಾನಾಗಿ ಹುಡುಕಿಕೊಂಡು ಬರುತ್ತೆ. ಅದರಲ್ಲೂ ಅಷ್ಟಮಸ್ಥ ಶುಕ್ರ ಕೇಳಲೇಬೇಡಿ ದುಡ್ಡಿನ ಸಂಪಾದನೆಗೆ. ಸ್ತ್ರೀ ಸುಖ ಹೆಚ್ಚಾಗತಕ್ಕಂಥದ್ದು, ಸ್ತ್ರೀಯಿಂದ ದುಃಖವೂ ಹೆಚ್ಚಾಗತಕ್ಕಂಥದ್ದು. ಕೆಲವರಿಗೆ ಗೊತ್ತೋ ಗೊತ್ತಿಲ್ಲದೆಯೋ ಅಡ್ಡದಾರಿಯ ಆಲೋಚನೆ ಬರತಕ್ಕಂಥದ್ದು. ಸ್ತ್ರೀಯ ವಿಚಾರದಲ್ಲಿ ಅಪವಿತ್ರ ಮೈತ್ರಿಯೊಂದನ್ನು ಮಾಡಿಕೊಳ್ಳುವಂಥದ್ರ ಒಂದು ಮಟ್ಟಕ್ಕೆ ಬರತಕ್ಕಂಥದ್ದು. ಈ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡಿರೋರಿಗೆ, ಈ ಸೆಕೆಂಡ್ ಅಲೈನ್ಸ್ ಮಾಡ್ಕೊಂಡಿರೋರಿಗೆ ಸ್ವಲ್ಪ ಸಮಸ್ಯೆಗಳು ಬಿಗಡಾಯಿಸ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಸ್ವಂತ ಬುದ್ಧಿ ಇರೋಲ್ಲ. ರಾಜಕಾರಣಿಗಳು ಸ್ವಲ್ಪ ಹಿಂದೆ ನಿಂತ್ಕೊಳ್ಳೋದು ಉತ್ತಮ. ಟೆಕ್ನಿಷಿಯನ್ಸು ಮುಂದಕ್ಕೆ ಹೋಗಿ ತೊಂದರೆಗಳೇನೂ ಇಲ್ಲ. ಸ್ವಯಂ ಉದ್ಯೋಗಿಗಳಿಗೆ ಪರಿಶ್ರಮದಿಂದ ಮೇಲಕ್ಕೆ ಬರತಕ್ಕಂಥ ಸುಯೋಗ. ಇದು ಸಿಂಹರಾಶಿಯವರ 2017 ಯುಗಾದಿಯ ಫಲಾಫಲ. ಒಳ್ಳೆಯದಾಗಲಿ.